ನಮಸ್ತೆ ವೀಕ್ಷಕರೇ, ಎಂಕೆ ನ್ಯೂಸ್ 9 ಕನ್ನಡಕ್ಕೆ ಸ್ವಾಗತ. ಶಾಸಕ ಅಶೋಕ್ ಪಟ್ಟಣದವರಿಂದ ಮಾನವೀಯತೆ. ಹುಕ್ಕೇರಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಶಿಕ್ಷಣದ ಹೊಸ ದಾರಿ. ಸತೀಶ್. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಶಾಸಕ ಹಾಗೂ ಸಚಿವ ಸತೀಶ್ ಜಾರಕಿಹೊಳಿ ಅವರು ಗೋಕಾಕ್ ನಗರದ ಶೈಕ್ಷಣಿಕ ಬೆಳವಣಿಗೆಯಲ್ಲಿ ಹೊಸ ಅಧ್ಯಯನ ಬರೆಯುವ ನಿಟ್ಟಿನಲ್ಲಿ ವಿಶ್ವೇಶ್ವರಯ್ಯ ತಾಂತ್ರಿಕ ವಿಶ್ವವಿದ್ಯಾಲಯದ ಇಂಜಿನಿಯರಿಂಗ್ ಕಾಲೇಜಿನ ಘಟಕ ಶೀಘ್ರದಲ್ಲಿ ಆರಂಭವಾಗಲಿದೆ. ತಾತ್ಕಾಲಿಕವಾಗಿ ಎನ್ಎಸ್ಎಫ್ ಶಾಲೆಯ ಆವರಣದ ನೂತನ ಕಟ್ಟಡದಲ್ಲಿ ಕಾರ್ಯ ಆರಂಭವಾಗಲಿದೆ. ಇದರಿಂದಾಗಿ ವಿದ್ಯಾರ್ಥಿಗಳಿಗೆ ಇಂಜಿನಿಯರಿಂಗ್ ಶಿಕ್ಷಣದ ಹೊಸ ದಾರಿ ತೆರೆದುಕೊಳ್ಳುತ್ತಿರುವುದು ಸಂತಸದ ಸಂಗತಿ ಎಂದು ಅವರು ತಿಳಿಸಿದ್ದಾರೆ. ಈ ಸಂದರ್ಭದಲ್ಲಿ ಸಚಿವರ ಆಪ್ತ ಸಹಾಯಕರಾದ ಪಾಂಡುರಂಗ ಮನ್ನಿಕೇರಿ, ಹುಕ್ಕೇರಿ ತಾಲೂಕು ಆರೋಗ್ಯ ಸಲಹಾ ರಕ್ಷಣಾ ಸಮಿತಿ ಸದಸ್ಯರಾದ ಮಹೇಶ್ ಪಾಟೀಲ್, ಭೀಮನಗೌಡ ಅಮ್ಮನಗಿ ಹಾಗೂ ವಿಠರ್ ಗುಂದುಗೋಳ ಉಪಸ್ಥಿತರಿದ್ದರು. ಗೋಕಾಕ ನಗರಕ್ಕೆ ಮತ್ತು ಸರೌಂಡಿಂಗ್ ಬಹಳ ಸಂತೋಷದ ದಿನ ಅಂತ ಹೇಳ್ಬೋದು. ಸುಮಾರು ದಿನದಿಂದ ಇಲ್ಲಿ ಇಂಜಿನಿಯರಿಂಗ್ ಕಾಲೇಜ್ ಆಗಬೇಕಂತ 20 ವರ್ಷಗಳ ಬೇಡಿಕೆ ಇತ್ತು. ಅವಾಗೆಲ್ಲ ನಾವು ಇಂಜಿನಿಯರಿಂಗ್ ಆಗಬೇಕು, ಸಿವಿಲ್ ಆಗಬೇಕಂತ ಅವಾಗ ಮಾಡಿತ್ತು. ಈಗ ಅದು ಈಗ ಮುಗಿದಿದೆ. ಇದು ಸುಸ್ತ ಬದಲಾವಣೆ ಆಗಿದೆ ಟೆಕ್ನಾಲಜಿ. ಹೀಗಾಗಿ ಮೊದಲನೇದಾಗಿ ನಾವು ವೈಸ್ ಚಾನ್ಸಲರ್ ಅವರೆಲ್ಲ ಸಹೋದ್ಯೋಗಿಗಳಿಗೆ ಅಭಿನಂದನೆ ಸಲ್ಲಿಸ್ತೀವಿ. ಅವರ ಘಟಕವನ್ನು ಗೋಕಾಕದಲ್ಲಿ ಪ್ರಾರಂಭ ಮಾಡಲಿಕ್ಕೆ ಈ ಸಾರಿ ನಮಗೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಕಳೆದ ಬುಧವಾರ ತಿಂಗಳಿಂದ ಇದಕ್ಕೆ ಅನುಮತಿಯನ್ನು ಕೊಟ್ಟಿದ್ದಾರೆ. ಮತ್ತು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸಿ, ಸೈಬರ್ ಸೆಕ್ಯೂರಿಟಿ ಮತ್ತು ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ 3 ಸೆಕ್ಷನನ್ನು 60ರಂತೆ ಒಂದು ಕ್ಲಾಸಿಗೆ 60 ಮಕ್ಕಳನ್ನು ಮಿನಿಮಮ್ ಕೊಡಕ್ಕೆ ಹೆಚ್ಚು ಹೋಗಬೇಕಂತ ನಮ್ಮ ಪ್ರಿನ್ಸಿಪಾಲ್ ಅವರು ಕೂಡ ಹೇಳ್ತಾ ಇದ್ದಾರೆ. ಈ 3 ಈಗ ಸರ್ಕಾರ ಆದೇಶ ಮಾಡಿ, ಜೊತೆಗೆ ಈಗಾಗಲೇ ಇದರಿಂದ ಸುಮಾರು ಸ್ಟಾಫ್ಗಳನ್ನು ನಮ್ಮ ಪ್ರಿನ್ಸಿಪಾಲ್ ಅವರನ್ನು ಕೂಡ ಇಲ್ಲಿ ರಿಪೋರ್ಟ್ ಮಾಡಿದ್ದಾರೆ. ಅವರು ಸ್ಟಾಫ್ ಬರ್ತಾ ಇದೆ. ಸೊ ಈಗಾಗಲೇ ಆದೇಶ ಕೂಡ ಮಾಡಿದೆ. 3 ಯಾವ ಸೆಕ್ಷನ್ ಕೂಡ ಕೊಡ್ತೀನಿ. ನಮಗೆ ವೆಬ್ಸೈಟ್ನಲ್ಲಿ ಕೂಡ ಈಗಾಗಲೇ ಅದರ ಆನ್ಲೈನ್ ಅರ್ಜಿ ಏನೋ 2-3 ದಿವಸ ನಂತರ ಅವರು ರಿಪೀಟ್ ಮಾಡ್ತಾರೆ. ಆನ್ಲೈನ್ ನಿಮಗೆ 2-3 ದಿವಸ ನಂತರ ಅದು ಅಪೇರ್ ಆಗ್ತಂತ ಅವರು ಹೇಳಿದ್ದಾರೆ. ಇನ್ನೊಂದು ಭಾಳ ದಿನದಿಂದ ಕಾಣಿಸಿತ್ತು ಗೋಕಾಕ್ಗೆ ಇಂಜಿನಿಯರಿಂಗ್. ಗೋಕಾಕ್ಗೆ ಯಾಕೆ ಮಾಡಬೇಕಾಯ್ತಂದ್ರೆ ಗೋಕಾಕ್ ಸುಮಾರು 7-8 ತಾಲೂಕಿಗೆ ಸೆಂಟ್ರು. ಈಗ ನಾವು ಬೆಳಗಾವಿ ಹೋದ್ಮ್ಯಾಗ ಯುಟಿಗೆ ಹೋಗೋದು ಇನ್ನೊಂದು ಸಮಸ್ಯೆ. ಇಲ್ಲಿಂದ ಹೋಗ್ಲಿಕ್ಕೆ ಎಷ್ಟು ಬೇಕು ಟೈಮು, ಅದನ್ನು ಆ ಕಡೆ ದಾಟಲಿಕ್ಕೆ ನಮಗೆ ಅಷ್ಟೇ ಟೈಮ್ ಬೇಕಾಗಿತ್ತು. ಮತ್ತು ಇದು ನಮ್ಮದು ಆಲ್ಮೋಸ್ಟ್ ನಿಯರೆಸ್ಟ್. ಸುಮಾರು ಹಾರುಗೇರಿ ಸೆಂಟರ್ನಿಂದ ಬರ್ಬೋದು, ಮೂಡ್ಲಿಗಿ, ರಾಯಬಾಗ್, ಚಿಕ್ಕೋಡಿ, ಹುಕ್ಕೇರಿ, ಈ ಕಡೆ ಗುಡ್ಗೇರಿ, ಯರಗಟ್ಟಿ, ಸುಮಾರು ತಾಲೂಕುಗಳ ಹೆಸರಿಗೆ ಕೂಡ 1 ಅವರ್ದಾಗ ಬರ್ಬೋದು ಇಲ್ಲಿ ಗೋಕಾಕ್ಗೆ. ಮತ್ತೆ ವಾಪಸ್ಸು ಊರಿಗೆ ಹೋಗ್ಬೋದು. ಅವರು ಇಲ್ಲಿ ಇರ್ಬೇಕಂತೇನಿಲ್ಲ, ಹೆಂಗ ಬಸ್ಸಿನ ಸೌಕರ್ಯ ಇದೆ ಅವರಿಗೆ. ಸೊ 1 ಅವರ್ನಲ್ಲಿ ಮುಂಜಾನೆ ಬಂದು ಮತ್ತೆ ವಾಪಸ್ ಊರಿಗೆ ಹೋಗ್ಬೋದು. ನನ್ನ ಹಾಸ್ಟೆಲ್ ಬೇಕು ಅವರಿಗೆ. ಬೆಳಗಾವಿಯಾಗಿ ಇರೋದೊಂದು ಸಮಸ್ಯೆ ಅವರಿಗೆ ತಗ್ತು. ಇಲ್ಲ ಅಲ್ಲಿ ಭಾಳ ಖರ್ಚು ಮಾಡಿ ಇರಬೇಕಾಗ್ತದೆ ಅವರು. ಸೊ ಆ ದೃಷ್ಟಿಯಿಂದ ಗೋಕಾಕನ್ನು ನಾವು ಚೂಸ್ ಮಾಡಲಿಕ್ಕೆ ಕಾರಣ ಅಂದರೆ ಇಲ್ಲರಿಗೂ ಆಯಿತು, 7-8 ತಾಲೂಕಿನವರು ಕೂಡ ಅನುಕೂಲ ಆಗೋ ದೃಷ್ಟಿಯಿಂದ ನಾವು ಮಾಡಿದ್ದೀವಿ. ಇದೊಂದು ಗೋಕಾಕ್ ಸುತ್ತಮುತ್ತಲ ಜನರಿಗೆ ಒಂದು ಐತಿಹಾಸಿಕ ದಿನ ಅಂತ ಹೇಳ್ಬೋದು. ಮತ್ತು 2 ವರ್ಷಗಳವರೆಗೆ ನಮ್ಮ ಸತೀಶ್ ಶುಗರ್ ಅಕಾಡೆಮಿಯಲ್ಲಿ ಅವ್ರಿಗೆ ಪ್ರಯೋಜನ ಮಾಡಿಕೊಡ್ತಾರೆ 2 ಇಯರ್ಸ್. ಸೊ 2 ವರ್ಷ ನಂತರ MLA ಅವರು APMCಯಲ್ಲಿ ಜಾಗ ಕೊಟ್ಟರೆ ನಮ್ಮ PWD ಅದನ್ನು ಶಾಶ್ವತ ಕಟ್ಟಡ ಮಾಡಿ ಅವರಿಗೆ ಕೊಡ್ತೀವಿ 2 ಇಯರ್ಸ್ ನಂತರ. 2 ವರ್ಷ ಮಾತ್ರ ನಾವು ಇಲ್ಲೇ ನಡೆಸ್ತೀವಿ. ಅವ್ರಿಗೆ ಇಲ್ಲೇ ಈಗಾಗಲೇ ಅಕಾಮಿಡೇಷನ್ ಮಾಡಿ ಕೊಟ್ಟಿದ್ದೀವಿ. ಸೊ ಸ್ಥಳೀಯ ಶಾಸಕರು ಲ್ಯಾಂಡ್ಸ್ ಕೊಡಿಸಿದ್ರೆ ನಮ್ಮ ಇಲಾಖೆಯಿಂದ ಅವ್ರಿಗೆ ಕಟ್ಟಿಸಿ ಪರ್ಮನೆಂಟ್ ಆಗಿ ಅವರಿಗೆ ಶಾಶ್ವತವಾಗಿ ಅಲ್ಲಿ ಶಿಫ್ಟ್ ಮಾಡಿ ಕೊಡ್ತೀವಿ. ಇಷ್ಟು ಈಗಾಗಲೇ 1 ತಿಂಗಳಿಂದ ಸುಮಾರು 1-2 ತಿಂಗಳಿಂದ ಸ್ಯಾಂಕ್ಷನ್ ಆಯಿತು. ಆದರೆ ಅದು ಸಮಯ ಬಂದಾಗ ಹೇಳೋದು ನಾನೇ ವೇಟ್ ಮಾಡ್ತಿದ್ದೆ. ಇವತ್ತು ಬಂದಿದ್ದೆ. ಬಹುಶಃ 1-2 ದಿವಸ ನಂತರ ಆನ್ಲೈನಲ್ಲಿ ಪ್ರಾರಂಭ ಆಗ್ತಾವಂತ ನಮ್ಮ ಪ್ರಿನ್ಸಿಪಲ್ ಅವರು ಕೂಡ ಹೇಳ್ತಾ ಇದ್ರು. ಮತ್ತು ವಿಶೇಷವಾಗಿ ಯುಟಿದಲ್ಲಿ ಭಾಗದ ಭಾಳಷ್ಟು ಅಲ್ಲಿ
ಜನ ಇದ್ದಾರೆ, ಅವರೆಲ್ಲ ಬಂದು ಇಲ್ಲಿ ಕಲಿಸ್ಲಿಕ್ಕೆ ಕೂಡ ಭಾಳ ಇಂಟ್ರೆಸ್ಟ್ ತೋರಿಸಿದ್ದಾರೆ. ಯಾಕಂದ್ರೆ ನಮ್ಮಲ್ಲಿ ಹೋಗ್ಬೇಕು, ನಮ್ಮ ಏರಿಯಾಕ್ಕೆ ಸರ್ವಿಸ್ ಮಾಡಬೇಕಂತ. ವರದಿ ಮಂಜುನಾಥ್, MK ನ್ಯೂಸ್ 9 ಕನ್ನಡ.